ಇರಬೇಕಾದ್ರೆ ತುಂಬ ಫೋರ್ಸ್ ಇರುತ್ತೆ, ನೀರು ಹೋಗ್ತಾ ಇರುತ್ತೆ, ಮಗುನ ಕೈ ತಂದೆ ಮೀನ್ಸ್ ಆ ತಂದೆ ಕೈ ಮಗು ಹಿಡ್ಕೊಂಡು ಹೋಗ್ತಾ ಇರುತ್ತೆ, ಮಗು ತಂದೆ ಕೈ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ತಂದೆ ಹೇಳ್ತಾನೆ ಮಗುಗೆ, ಗಟ್ಟಿಯಾಗಿ ಹಿಡ್ಕೊ ಮಗು, ಇಲ್ಲ ನೀನು ಬಿದ್ದೋಗ್ತೀಯಾ ಅಂತೇಳಿ. ಅದಕ್ಕೆ ಆ ಮಗು ಹೇಳುತ್ತೆ, ಇಲ್ಲಪ್ಪ ನಾನು ಹಿಡ್ಕೊಂಡಿದ್ದೀನಿ, ನೀನು ನನ್ನ ಕೈ ಹಿಡ್ಕೊ. ನೀನು ಹಿಡ್ಕೊಂಡಿದ್ದೀಯಲ್ಲ ಮತ್ತೆ ನಾನು ಯಾಕೆ ಹಿಡ್ಕೊಳ್ಳೋದು ಅಂದರೆ, ನನಗೆ ಗೊತ್ತಪ್ಪ, ನಾನು ಫೋರ್ಸ್ ಬರೋದ್ರಿಂದ ನಿನ್ನ ಕೈ ನಾನು ಬಿಡ್ಬೋದು, ಎಷ್ಟೇ ಫೋರ್ಸ್ ಬಂದರೂ ನೀನು ನನ್ನ ಕೈ ಬಿಡಲ್ಲ ಅಂತೇಳಿ ಎಲ್ಲರೂ ನಮ್ಮ ಅಪ್ಪನ ಕೈ ಕೈ ನಮ್ಮೆಲ್ಲರ ಕೈಯನ್ನ ನಮ್ಮ ಅಪ್ಪನ ಕೈಲಿ ಕೊಟ್ಟಿದ್ದೀವಿ. ನಮಗೆ ಗೊತ್ತು, ನಾವು ಬಿಟ್ಟರು ನಮ್ಮ ಅಪ್ಪನ ಬಿಡಲ್ಲ ಅಂತೇಳಿ. ಅದಕ್ಕೆ ಎಲ್ಲರೂ ನಾವು ನಮ್ಮ ಅಪ್ಪನ ಕೈಲಿ ಕೈ ಕೊಟ್ಟಿದ್ದೀವಿ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಅದು ಕೊನೆಗೊಂದು ದಿನ ಎಲ್ಲವೂ ಸೇರಿ ನದಿಯಾಗಿ ಸಮುದ್ರವಾಗುವುದರಲ್ಲಿ ಸಂಶಯವೇ ಇಲ್ಲ. Thank you so much. Good morning. Good morning. Good morning. Good morning. Good morning. Good morning. ಒಬ್ಬ ಅಪ್ಪ ಅಮ್ಮನಿಗೆ ಮಕ್ಕಳು ಬೆಳೆದಿದ್ದನ್ನ, ಅವರ ಸಕ್ಸಸ್ ಅನ್ನ, ಸೆಲೆಬ್ರೇಷನ್ ಅನ್ನ ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ಹೌದಾ? ಆ ಥರ ಅಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಡೈಮಂಡ್ ಅಂಡ್ ಡಬಲ್ ಲೀಡರ್ಶಿಪ್ ಸೆಲೆಬ್ರೇಷನ್ ಅನ್ನ ನೋಡ್ತಾ ಇದ್ರೆ ಅದರ ಕಿಕ್ಕೇ ಕಿಕ್ಕು ಸರ್, ಅಲ್ವಾ? ಅದರ ತೃಪ್ತಿನೇ ತೃಪ್ತಿ. ಯಾಕೆಂದ್ರೆ ಈ ಟೈಮಲ್ಲಿ ಒಂದು ಮಾತು ನಪ್ಕೊ ಬರ್ತಾ ಇದೆ. ಈ ಸಂದರ್ಭವನ್ನು ನೋಡ್ತಾ ಇರಬೇಕಾದ್ರೆ ಜಸ್ಟ್ 2009 ಅಕ್ಟೋಬರ್ 27ನೇ ತಾರೀಕಿಂದ ಹೊಸಪೇಟೆಯಲ್ಲಿ ನಡೆದಾಡದಂತಹ ದಿನಗಳ ಜ್ಞಾಪಕ ಬರ್ತಿತ್ತು. ಬಟ್ ಆ ದಿನಾನ ನೆನ್ಸ್ಕೊಳ್ತಾ ಈ ಒಂದು ಸಂಭ್ರಮವನ್ನ ನೋಡ್ತಾ ಇದ್ರೆ ಎಲ್ಲಿದ್ದೀವಿ ಅನ್ನೋದೆಲ್ಲ ಮುಖ್ಯ, ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅನ್ನೋದಲ್ಲ. ಎಸ್ ಮೀನ್ಸ್ ಅನೇಕ ಜನಗಳಿಗೆ ನಾರ್ತ್ ಕರ್ನಾಟಕ ಫುಲ್, ಹೊಸಪೇಟೆ, ಬಳ್ಳಾರಿ, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಈವನ್ ಮುದ್ದೇಬಿಹಾಳ, ಇಳಕಲ್, ಹುನಗುಂದ, ಈ ಕಡೆಲ್ಲ ಸುಮಾರು, ಅಂಡ್ ರಾಯಚೂರು, ಸುಮಾರು ಜನಗಳಿಗೆ ಹೋಗಿ ಕನ್ಸಲ್ಟ್ ಮಾಡಿದ್ವಿ, ಮೀಟ್ ಮಾಡಿದ್ವಿ, ನಮ್ಮ ನೆಟ್ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಬಹಳಷ್ಟು ಜನ ನೋ ಅಂದ್ರು. ಮುತ್ನಂತ ಮುತ್ತುಗಳು ಸಿಗೋದು ಅಲ್ಲೊಮ್ಮೆ ಇಲ್ಲೊಮ್ಮೆ, ಅಲ್ಲೊಮ್ಮೆ ಇಲ್ಲೊಮ್ಮೆ ಸಿಗುತ್ತೆ ಅಲ್ವಾ? ಆ ಮುತ್ತು ರತ್ನಗಳನ್ನ ಹುಡುಕ್ತಾ 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 ಹೊರಟ್ರೆ 100% ಆ ಮುತ್ತು ರತ್ನಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ನಲ್ಲ, ಸಿಕ್ಬಿಟ್ರು ನೋಡ್ರಿ ಮುತ್ತು ರತ್ನಗಳು, ಸಿಕ್ಕಿಬಿಟ್ಟಿದ್ದಾರೆ ನೋಡಿ ಮುತ್ತು ರತ್ನಗಳು. ಎಸ್, ನನಗೆ ಯಾರೋ ಒಬ್ರು ಹೇಳಿದ್ರು, 100 kg ಸಕ್ಕರೆ ಮೂಟೆಯಲ್ಲಿ 100 ಗ್ರಾಮ್ ಸಕ್ಕರೆ ಕಾಳಷ್ಟು ಡೈಮಂಡ್ ಹಾಕಿದೀವಿ. ಒಂದೊಂದೇ ಕಾಳನ್ನ ಚೆಕ್ ಮಾಡಿ ಚೆಕ್ ಮಾಡೋ ತಾಳ್ಮೆ ಇದ್ರೆ ಚೆಕ್ ಮಾಡ್ರಿ ಅಂತ ಹೇಳಿದ್ರು. ಅವ್ರು ಹೇಳಿದ ಮಾತನ್ನ ನಂಬಿ ಒಂದೊಂದೇ ಕಾಳು ಟೆಸ್ಟ್ ಮಾಡ್ತಾ ಇದ್ದೆ. ನೋಡೋ ಜನ ಹೇಳ್ತಿದ್ರು, ಅಯ್ಯೋ ದಡ್ಡ, ಮಾಡಕ್ ಕೆಲ್ಸ ಇಲ್ವಾ, ಹೋಗಿ ಸಕ್ಕರೆ ಕಾಳನ್ನ ಹೋಗಿ ಹುಡುಕ್ತಾ ಇದೆಯಲ್ಲ, ಅದ್ ಯಾರೋ ಕೆಲ್ಸಕ್ಕೆ ಬಾರ್ದೇ ಇರೋರೇನೋ ಹೇಳಿದ್ರು ಅಂತ ನನಗೆ ಹೇಳಿದ್ರು. ಆದ್ರೂ ನಾನು ನಂಬಲಿಲ್ಲ. ಯಾಕೆ ಅಂದ್ರೆ ನನಗೆ ಹೇಳೋದವ್ರ ಮೇಲೆ ನಂಬಿಕೆ ಇತ್ತು, ಹೇಳ್ಕೊಟ್ಟವ್ರ ಮೇಲೆ ನಂಬಿಕೆ ಇತ್ತು. ಈ 100 kg ಸಕ್ಕರೆ ಮೂಟೆನಲ್ಲಿ 100 ಗ್ರಾಮ್ ಡೈಮಂಡ್ ಸಿಗುತ್ತೆ ಅಂತ ಯಾರು ಏನೇ ಹೇಳಿದ್ರು ಒಂದೊಂದೇ ಕಾಳು ಹುಡುಕ್ತಾ ಹೊರಟೆ. ಮೊದಲನೇ ಕಾಳು ಸಿಕ್ತು, ಮಸ್ತಾನ್ ಅನ್ನೋ ಕಾಳು. 2 ಕಾಳು
ಎರಡನೇ ಕಾಳು ಸಿಕ್ತು ಇರ್ಫಾನ್ ಅನ್ನೋ ಕಾಳು. ಹಾಗೆ ಶ್ರೀರಾಮ್ ಅನ್ನೋ ಕಾಳು ಸಿಕ್ತು, ಶಿವರಂಜನಿ ಮೇಡಮ್ ಅನ್ನೋ ಕಾಳು ಸಿಕ್ತು. ಹಾಗೆ ಬರ್ತಾ ಬರ್ತಾ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಶಬೀರ್ ಅನ್ನೋ ಕಾಳು ಸಿಕ್ತು, ರಾಘವೇಂದ್ರ ಬಾಸುಡ್ ಅನ್ನೋ ಕಾಳು ಸಿಕ್ತು, ಅಂಡ್ ಶಿವಶಂಕರ್ ಅನ್ನೋ ಕಾಳು ಸಿಕ್ತು. ಇನ್ನ ಅದೆಷ್ಟೋ ಜನ ಕಾಳುಗಳು, ಮುಕ್ತಿಯಾರ್ ಅನ್ನೋ ಕಾಳು ಸಿಕ್ತು, ಯೂನಸ್ ಭಾಷಾ ಅನ್ನೋ ಕಾಳು ಸಿಕ್ತು. ಹಾಗೆ ಹುಡುಕ್ತಾ ಹೊರಟ್ರೆ ನನಗ್ ಸಿಕ್ಕಿದ ಕಾಳು ನಿಮಗೂ ಸಿಗಲ್ವಾ? ನನಗ್ ಸಿಕ್ತಂತ ಕಾಳು, ಇನ್ನೂ ಗಟ್ಟಿಯಾಗಿರೋ ಕಾಳು ನಿಮಗ್ ಸಿಗಲ್ವಾ? ಅದೇನೋ ಗೊತ್ತಿಲ್ಲ, ನನ್ನನ್ನು ಹುಚ್ಚ ಅಂದ್ರು, ತಲೆ ಕೆಟ್ಟವನಂದ್ರು, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಳುಗಳು ಹುಡುಕ್ತಾ ಹೊರಟೆ. ಈಗ್ಲೂ ಆ ಮೂಟೆ ಇಟ್ಕೊಂಡಿದೀನಿ, ಇನ್ನೂ ಹುಡುಕ್ತಾ ಹೋಗ್ತಿದೀನಿ. ಯಾಕೆಂದ್ರೆ ಇನ್ನೂ ಸಿಗುತ್ತೆ ಅನ್ನೋ ನಂಬಿಕೆ, ಆ ನಂಬಿಕೆ ನಿಮಗಿದೆಯಾ? ಆ ತರ ಸಿಗುತ್ತೆ ಅನ್ಕೊಂಡು ಹೊರಟೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಸಕ್ಕರೆ ಮೂಟೆನಲ್ಲಿ ಸಕ್ಸಸ್ ಅನ್ನೋ ಡೈಮಂಡ್ ಸಿಗುತ್ತೆ ಅನ್ಕೊಂಡು ಹೊರಟೆ. 16 ವರ್ಷದ ಹಿಂದೆ ಪಯಣವನ್ನ ಬೆಳೆಸಿದ್ವಿ. 9.5 ವರ್ಷ ಅನುಭವ ಆಯಿತು. ಅನುಭವದನ್ನ ಇಟ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲೇ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಹೇಳಿ ಸರ್ಚ್ ಮಾಡ್ತಾ ಹೋಗ್ಬೇಕಾದ್ರೆ ಮರಳಗಾಡ್ ಮೀನ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಇಂಡಸ್ಟ್ರಿನಲ್ಲಿ, ಮರಳಗಾಡ್ ಅನ್ನೋ ಪ್ರದೇಶದಲ್ಲಿ ಓಯಾಸಿಸ್ ಸಿಕ್ದಂಗೆ ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲೇ ಸಕ್ಸಸ್ ಕಾಣದೇ ಇರೋಂತ ಟೈಮಲ್ಲಿ ಇಲ್ಲಿದೆ ಸಕ್ಸಸ್ ಅಂತ ನನಗೆ ವೆಸ್ಟೀಜ್ ಸಿಕ್ತು. ಥ್ಯಾಂಕ್ಸ್ ಟು ವೆಸ್ಟೀಜ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತೆ. ಎಸ್, ಅಲ್ಲಿ ಯಾವಾಗ ವೆಸ್ಟೀಜ್ ಸಿಕ್ತು, ಈ ಪ್ರಾಡಕ್ಟ್ಸ್ ಅನ್ನ ಪ್ಲಾನ್ ಅನ್ನ ಯಾವಾಗ ನೋಡಿದ್ನೋ ಅನ್ನಿಸ್ಬಿಡ್ತು. ಇಂಟರ್ನ್ಯಾಷನಲ್ ಕ್ವಾಲಿಟಿ ಕೊಟ್ಟು ಇಂಡಿಯನ್ ಎಕನಾಮಿಕ್ ಪ್ರೈಸ್ಗೆ ಮಾರ್ಕೆಟ್ ಮಾಡ್ತಿದ್ದಂತ ಒನ್ ಅಂಡ್ ಓನ್ಲಿ ಕಂಪನಿ, ಒನ್ ಅಂಡ್ ಓನ್ಲಿ ಪ್ಲಾಟ್ಫಾರ್ಮ್ ಅಂತ ಯಾವಾಗ ಅನ್ನಿಸ್ತು, ಇಮಿಡಿಯೇಟ್ಲಿ ಯೂಸ್ ಮಾಡ್ತಾ ಈ ಪ್ರಾಡಕ್ಟ್ ಅನ್ನ ಬಳಸಿದ್ರೆ ಆರೋಗ್ಯ ಸಿಗುತ್ತೆ, ಈ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಿದ್ರೆ ಐಶ್ವರ್ಯ ಸಿಗುತ್ತೆ ಅಂತ ಹೇಳ್ತಾ ಯೂಸ್ ಮಾಡಿದ್ರೆ ಆರೋಗ್ಯ, ರೆಕಮೆಂಡ್ ಮಾಡಿದ್ರೆ ಐಶ್ವರ್ಯ ಅಂತ ಈ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡ್ತಾ ಹೊರಟೆ. ಅನೇಕ ಜನಗಳಿಗೆ ಕನ್ಸಲ್ಟ್ ಮಾಡ್ತಾ ಹೊರಟೆ, ಎಕ್ಸ್ಪ್ಲೈನ್ ಮಾಡ್ತಾ ಹೊರಟೆ. ಆಗ್ಲೇ ಹೇಳದ್ನಲ್ಲ, ಬಹಳ ಜನ ನಂಬಲಿಲ್ಲ, ಕೆಲವೊಬ್ರು ನಂಬಿದ್ರು. ನಮ್ದೇ ಇದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ನಮ್ಮವ್ರ ಬಗ್ಗೆ ಜೊತೆಗೆ ಹಾಕೊಂಡು ಮುಂದಕ್ಕೆ ಹೋಗ್ತಾ ಹೊರಟಿದ್ದಕ್ಕೆ 14,653 ರೂಪಾಯಿಂದ ಶುರುವಾದ ಇನ್ಕಮ್. ಡಿಯರ್ ಫ್ರೆಂಡ್ಸ್, ಇವತ್ತು ತುಂಬಾ ಖುಷಿ ಆಗುತ್ತೆ ನಿಮ್ ಸೆಲೆಬ್ರೇಷನ್ ನೋಡಿ. ನನ್ನ ಇಮ್ಯಾಜಿನೇಷನ್ ಬೇರೆ ಆಗಿದೆ. 7 ವರ್ಷದಿಂದ ವೆಸ್ಟೀಜ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಬನ್ನಿ ನಮ್ ಜೊತೆಗೆ, ನಿಮಗೆ ಲಕ್ಷ ಅನ್ನೋದು ಆಟೋಮೆಟಿಕಲಿ ಸಿಗುತ್ತೆ, ಆ ದಾರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಈಗ 250ಕ್ಕೂ ಹೆಚ್ಚಿನ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನಮ್ಮ ಪಾರ್ಟ್ನರ್ಸ್, ನಮ್ಮ ಡೌನ್ಲೈನ್ಸ್, ನಮ್ಮ ಲವಬಲ್ ಪಾರ್ಟ್ನರ್ಸ್. ಈಗ ಹೇಳ್ತಾ ಇದ್ದೀನಿ, ಆಗ ಲಕ್ಷ ಕೊಡಿಸ್ತೀವಿ ಬನ್ನಿ, ಆ ಲಕ್ಷದ ದಾರಿ ತೋರಿಸ್ತೀವಿ ಬನ್ನಿ ಅಂತ ಹೇಳಿದ್ವಿ. ಈಗ ಲಕ್ಷ ಬಂದ್ಬಿಟ್ಟಿದ್ಯಾ ನಮ್ಮ ಸ್ನೇಹಿತರಿಗೆ, ಎಂಟೈರ್ ಕರ್ನಾಟಕ, ಆಂಧ್ರ, ತೆಲಂಗಾಣ. ಎಸ್ ಆರ್ ನೋ? ಈಗ ಓಪನ್ ಆಗಿ ಹೇಳ್ತಿದೀವಿ, ಈಗ ಲಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಈ ಪ್ಲಾಟ್ಫಾರ್ಮ್ ನ ಪವರ್ ಅರ್ಥ ಆಯ್ತು. ಇಲ್ಲಿ ಲಕ್ಷ ಸಂಪಾದನೆ ಮಾಡೋದು ಚಿಕ್ಕ ಮಕ್ಕಳು ಗೋಲಿ ಆಡೋಷ್ಟು ಈಸಿ ಅನ್ನೋಷ್ಟು ಈಸಿ ಅಂತ ಅರ್ಥವಾಗೋಯ್ತು. ಈಗ ಹೇಳ್ತಾ ಇದೀವಿ, ಈ ಬಿಸ್ನೆಸ್ ನಲ್ಲಿ ಲಕ್ಷ ಸಂಪಾದನೆ ಮಾಡೋದ್ರ ಬಗ್ಗೆ ಹೇಳ್ಕೊಡಲ್ಲ, ಮಿಲಿಯನಿಯರ್ ಆಗೋದ್ರ ಬಗ್ಗೆ ಹೇಳ್ಕೊಡ್ತೀವಿ, ಬರ್ತೀರಾ ಅಂತ. ಎಸ್ ಆರ್ ನೋ? ನಾನೊಬ್ಬ ಗೆದ್ರೆ ವಿನ್ನರ್ ಆಗ್ತೀವಿ, ನಮ್ಮ ಸಮೂಹ ಗೆದ್ರೆ ಚಾಂಪಿಯನ್ ಆಗ್ತೀವಿ. ಈಗ ಚಾಂಪಿಯನ್ಶಿಪ್ ಕಡೆಗೆ ಹೊರಡೋಣ, ಬನ್ನಿ ಚಾಂಪಿಯನ್ಶಿಪ್ ಕಡೆಗೆ ಹೊರಡೋಣ. ಈ ಬಿಸ್ನೆಸ್ ನ ತಗೊಂಡಿದ್ದೆ ಅದಕ್ಕೋಸ್ಕರ, ನಾನೊಬ್ಬನೇ ಗೆಲ್ಲಬಾರದು, ನನ್ನ ಜೊತೆಗಾರರೆಲ್ಲ ಗೆಲ್ಲಬೇಕನ್ನೋ ಇಂಟೆನ್ಷನ್ ಇಟ್ಕೊಂಡು ಈ ಬಿಸ್ನೆಸ್ ನಲ್ಲಿ ಹೊರಟ್ವಿ. ಇವತ್ತು ನಮ್ ಜೊತೆಗಾರರು ಗೆಲ್ತಾ, ಇವತ್ತು ನಾವು ಗೆಲ್ಲ ಕಡೆ ಹೋಗ್ತಾ ಇದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಸ್ನೇಹಿತರೆ, 14,000ದಿಂದ ಶುರುವಾದಂತ ಇನ್ಕಮ್, ಲಾಸ್ಟ್ ಹೈಯೆಸ್ಟ್ ಚೆಕ್ 34,16,894 rupees. Thanks to Vestige. Once upon a time, income problem. Now, last ಒಂದು ತಿಂಗಳಿಗೆ 6 ಲಕ್ಷ ಚಿಲ್ಲರೆ GST ಪೇ ಮಾಡತಕ್ಕಂತ ತಾಕತ್ ಈ ಬಿಸ್ನೆಸ್ ಕೊಡ್ತಾ ಇದೆ. ಥ್ಯಾಂಕ್ಸ್ ಟು ವೆಸ್ಟೀಜ್ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅಂಡ್ ಥ್ಯಾಂಕ್ಸ್ ಟು ಅವರ್ ವೆಸ್ಟೀಜ್, ಥ್ಯಾಂಕ್ಸ್ ಟು ಅವರ್ ವೆಲ್ತ್ ಕ್ರಿಯೇಟರ್ಸ್ ವರ್ಲ್ಡ್ ವೈಡ್ ನ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ನನ್ನ ಪಾರ್ಟ್ನರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಸ್ಟೇಜ್ಗೆ ಬರ್ಲಿಕ್ಕೆ ಕಾರಣವಾದಂತ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಪ್ಲೈನಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಈ ಸಿಸ್ಟಮ್ ನ ಹುಟ್ಟಾಕ್ನವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವೆಲ್ಲದನ್ನು ಮೀರಿ
ನಮ್ಮ ಮಾತನ್ನ ಕೇಳಿ ನಮ್ಮ ಜೊತೆಗೆ ನಿಂತ್ರಲ್ಲ ನಮ್ಮ ಮುತ್ತು ರತ್ನಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಹೇಳಿದ್ರೆ ಇವತ್ತು ತುಂಬ ಖುಷಿ ಆಗುತ್ತೆ. ಅಪ್ಪ ಅಮ್ಮನ್ನ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳೋ ಅಧಿಕಾರ ದೇವ್ರು ಕೊಡಲ್ಲ. ಅಣ್ಣ ತಂಗಿನ, ಅಕ್ಕ ತಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಧಿಕಾರ ದೇವ್ರು ಕೊಡಲ್ಲ. ಆದ್ರೆ ಸ್ನೇಹಿತರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಧಿಕಾರ ಆ ದೇವ್ರು ನಮ್ ಕೈ ಕೊಡ್ತಾನೆ. ಇವತ್ತು ನಾಟ್ ಓನ್ಲಿ ಮೈ ಡೌನ್ಲೈನ್ಸ್, ಮೈ ಪಾರ್ಟ್ನರ್ಸ್, ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅನ್ನ ಈ ಬಿಸ್ನೆಸ್ ನನಗೆ ಕೊಟ್ಟಿದೆ. ಅದಕ್ಕೆ ನಾನು ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಲ್ವಾ? 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 ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದೀವಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಲ್ವಾ? ಬರ್ತೀರಾ? 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 ನಿಮ್ ಜೊತೆಗೆ ನಾವಿದ್ದೀವಿ, ನಮ್ಮ ಸಿಸ್ಟಮ್ ಇದೆ. ಥ್ಯಾಂಕ್ ಯು ವಿಶ್ವನಾಥ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.